ಎಲ್ಲರಿಗೂ ನಮಸ್ತೆ. ನಾನು ಶ್ರುತಿ. ಸೊ ನಾನಿದ್ದು 6 ವರ್ಷ ಆಯ್ತು. ಸೊ 2020ರಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಿಮ್ಮ ಎಲ್ಲರನ್ನು 11 ಡೇಸ್ ವರ್ಕ್‌ಶಾಪ್‌ಗೆ ಸ್ವಾಗತಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಎವ್ರಿವನ್ ಟು ದಿಸ್ 11 ಡೇಸ್ ಮೆಡಿಟೇಷನ್. ಓಕೆ. ನನ್ನ ಸಣ್ಣ ಪರಿಚಯ ಏನು ಅಂದ್ರೆ, ನಾನು 2020ರಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಸೊ ಇವಾಗ್ಲೂ ಮಾಡ್ತಾನೆ ಇದ್ದೀನಿ. ಇವಾಗ 7th ಇಯರ್ ಇದೆ, 7ನೇ ವರ್ಷದ ನಡೀತಾ ಇದೆ. ಬಟ್ ನಂಗೆ ಈ ಮೆಡಿಟೇಷನ್ ಅಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಜನಕ್ಕೆ ನಾನು ಮೆಡಿಟೇಷನ್ ಹೇಳ್ಕೊಡ್ಬೇಕು ಅನ್ನೋದು ಮಾತ್ರ ಆಗಿದೆ. ಸೊ ಇಲ್ಲಿ ಇವತ್ತಿನ ದಿನ ಏನಿದೆ ಅಂದ್ರೆ 11 ಡೇಸ್ ಜಸ್ಟ್ ಇಂಟ್ರೊಡಕ್ಷನ್. ಸೊ ಮೆಡಿಟೇಷನ್ ಅಂದ್ರೆ ಏನು, ಧ್ಯಾನವನ್ನೇ ಯಾರು ಪರಿಚಯಿಸಿದ್ರು, ಸೊ ನಾವು ಇಲ್ಲಿ ಧ್ಯಾನದಿಂದ ನಮಗೇನು ಉಪಯೋಗ ಆಗುತ್ತೆ, ಸೊ ಇವತ್ತಷ್ಟು ನೋಡ್ತಾ ಹೋಗೋಣ. ಜೊತೆಗೆ ಗೈಡೆಡ್. ಓಕೆ. ಹಾಗೆ ಇನ್ನ 11 ಡೇಸ್ ಅಲ್ಲಿ ಏನ್ ಅಜೆಂಡಾ ಇದೆ. ಸೊ ಫಸ್ಟ್ ವಾಟ್ ಈಸ್ ಮೆಡಿಟೇಷನ್. ಸೊ ಧ್ಯಾನ ಅಂದ್ರೆ ಏನು, ಧ್ಯಾನದಲ್ಲಿ ಏನೇನೆಲ್ಲ ಕಲಿಬಹುದು. ಸೊ ಒಂದು ಅಂದ್ರೆ ಫರ್ಗಿವ್ನೆಸ್, ಮತ್ತೆ ಗ್ರಾಟಿಟ್ಯೂಡ್, ಮತ್ತೆ ಹೀಗೆ ತುಂಬಾ ಕಾನ್ಸೆಪ್ಟ್ಗಳಿವೆ. ಸಂಕಲ್ಪ ಧ್ಯಾನ, ಮತ್ತೆ ಪೋರ್ಟಲ್, ಎಲ್ಲ ಒಂದೊಂದು ಒಂದು ಕಾನ್ಸೆಪ್ಟ್ ನಾವು ಕಲಿತಾ ಹೋಗೋಣ. ಹಾಗಿದ್ರೆ ನಮ್ಮಲ್ಲಿ ಸಾಕ್ತಾ ಹೋಗುತ್ತೆ. ಸೊ ಬಿಫೋರ್ ಮೆಡಿಟೇಷನ್ ಮೆಡಿಟೇಷನ್ ಹೇಗಿದ್ವಿ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ತೀರಾ, 11 ಡೇಸ್ ಮುಂಚೆನೆ, ಇವತ್ತು ನೀವು ಈಗ ಮೆಡಿಟೇಷನ್ ಮುಂಚೆನೆ ನೀವು ಹೇಗಿದ್ದೀರಾ ಅನ್ನೋದನ್ನ ಇವತ್ತು ಒಂದಿಷ್ಟು ನಿಜ ಮಾಡ್ಬಿಡಿ. ನೆಕ್ಸ್ಟ್ 11 ಡೇಸ್ ಆದ್ಮೇಲೆ ನಿಮ್ ಒಳಗಡೆ ಏನು ಚೇಂಜಸ್ ಆಯ್ತು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಏನು ಧ್ಯಾನ, ನಮ್ಮ ಉಸಿರಿನ ಕಡೆ ನಾವು ಗಮನ ಕೊಡ್ತಾ ಹೋಗೋದು. ಜೊತೆಗೆ ಹೇಗೆ ಇದನ್ನ ಯಾರು ಕಂಡು ಹಿಡಿದ್ರು, ಸೊ ನಮ್ಗೆ ಯಾಕೆ ಧ್ಯಾನದ ಮೇಲೆ ಇಷ್ಟೆಲ್ಲ ಇದು ಮಾಡ್ಬೇಕು, ಧ್ಯಾನದಿಂದ ಅಷ್ಟೋಗ ಇದೆ ಅಂದ್ರೆ, ಮೇನ್ ಆಗಿ ನಮ್ಗಿಲ್ಲಿ ಈ ಧ್ಯಾನದಿಂದ ಏನು ಅಂದ್ರೆ, ಒಂದು ಎಲ್ಲರಿಗೂ ಉಸಿರಿರುತ್ತೆ ತಾನೆ, ಉಸಿರು ಎಲ್ಲರಿಗೂ ಇರುತ್ತೆ, ಉಸಿರಾಡ್ತಾ ಇರ್ತೀವಿ, ಬಟ್ ಕಡೆ ಗಮನ ಕೊಟ್ಟಿರಲ್ಲ. ಓಕೆ. ಸೊ ಯಾವಾಗ ಉಸಿರಿನ ಕಡೆ ಗಮನ ಕೊಡ್ತೀವಿ ಅಂದ್ರೆ, ಸುಮ್ನೆ ಒಂದು ಉಸಿರಾಡ್ಬೇಕು ಅಂತ ಉಸಿರಾಡ್ತಾ ಇರ್ತೀವಿ, ಬಟ್ ಆ ಉಸಿರಿನ ಎಷ್ಟು ಮಹತ್ವ ಇದೆ ಅದನ್ನ ನಾವು ಈ ಧ್ಯಾನದಿಂದ ತಿಳ್ಕೊಳ್ತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಜಸ್ಟ್ ಧ್ಯಾನ ಅಂದ್ರೇನು, ಉಸಿರಿನ ಕಡೆ ಗಮನ ಕೊಡ್ತಾ ಹೋಗೋದು. ಸೊ ಇವತ್ತ ಇರುವಂತಹ ಧ್ಯಾನ ಯಾವುದು ಅಂದ್ರೆ ಆನಾಪಾನಸತಿ ಧ್ಯಾನ. ಸೊ ಇದನ್ನ ನಮ್ಗೆ ಪತ್ರಿಜಿಯವರು ಫಸ್ಟ್ ಪರಿಚಯಿಸಿದ್ರು. ಅದಕ್ಕೂ ಮುಂಚೆನೆ ಬುದ್ಧ ಅವರು ಪರಿಚಯಿಸಿದ್ರು. ಅವರು ಎಲ್ಲಾ ತರದ ಧ್ಯಾನಗಳನ್ನು ಎಲ್ಲದನ್ನು ಟ್ರೈ ಮಾಡಿ ನೋಡಿದಾಗ ತುಂಬಾ ಈಸಿಯಾಗಿ, ಬಾಳೆಹಣ್ಣಿನಂತೆ ನಾವು ಸಿಪ್ಪೆ ಸುಲಿದು ಈಸಿಯಾಗಿ ಹೇಗೆ ತಿಂತೀವಿ ನೋಡು, ಹಾಗೆ ಆನಾಪಾನಸತಿ ಮೆಡಿಟೇಷನ್ ತುಂಬಾ ಈಸಿಯಾಗಿ ನಾವು ಮಾಡಬಹುದು. ಸಾಮಾನ್ಯ ಜನರು ಕೂಡ ಕುತ್ಕೊಂಡ ಹತ್ರನೇ ಮಾಡಬಹುದು ಅಂತ ಇದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾವು ಈ ಸಮಯದಲ್ಲಿ ನಾವು ನೆನ್ಸ್ಕೊಳ್ಳೇಬೇಕಾಗಿರುತ್ತೆ. ಓಕೆ. ಸೊ ಅವರೆಲ್ಲರ ದಿವ್ಯ ಆಶೀರ್ವಾದದೊಂದಿಗೆ ನಾವು ಇವತ್ತಿನ ದಿನವನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಈ 11 ಡೇಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಇಲ್ಲಿ ಧ್ಯಾನ ಆನಾಪಾನಸತಿ, ಆನ ಎಂದ್ರೆ ಒಳಗಡೆ ಉಸಿರನ್ನು ತೆಗೆದುಕೊಳ್ಳುವುದು, ಹಾಗೆ ಅಪಾನ ಅಂದ್ರೆ ಉಸಿರನ್ನು ಹೊರಗೆ. ಸೊ ಅವು ಎರಡುಗಳ ಮಧ್ಯೆ ಇರುವಂತಹ ಆ ಸತಿ, ಮತ್ತೆ ಅಂದ್ರೆ ಬ್ರೀತ್ ಇನ್ ಬ್ರೀತ್ ಔಟ್, ಎರಡನ್ನು ಕನೆಕ್ಟ್ ಮಾಡೋದಕ್ಕೆ ಏನಂತಾರೆ, ಸತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಆನಾಪಾನ ಸತಿ. ಸೊ ನಾವು ಯಾವಾಗ ಒಂದು ಒಳಗಡೆ ಉಸಿರನ್ನ ತಗೊಂಡು ಹೊರಗಡೆ ಬಿಡ್ತಾ ಇರ್ತೀವಿ, ಆ ಮಧ್ಯದ ಗ್ಯಾಪ್ ಅಲ್ಲಿ ಒಂದು ನಾವು ಎನರ್ಜಿನ ಒಳಗಡೆ ತಗೊಳ್ತೀವಿ, ಅದು ಕಾಸ್ಮಿಕ್ ಒಳಗಡೆ ತಗೊಳ್ತೀವಿ. ಸೊ ಆ ಗ್ಯಾಪ್ ಅಲ್ಲಿ ನಮಗೆ ಬರುವಂತಹ ಎನರ್ಜಿಗೆನೆ ಮೆಡಿಟೇಷನ್ ಎನರ್ಜಿ ನಮ್ಮ ಒಳಗಡೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ಹಾಗೆ ಸೊ ಇದನ್ನ ಯಾರೆಲ್ಲ ಮಾಡ್ಬೋದು, ಸೊ ನಮಗೆ ಏನ್ ಉಪಯೋಗ ಆಗುತ್ತೆ. ಸೊ ಏನಂದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಹೆಲ್ತ್, ನಮಗೆ ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಹಾಗೇನೆ ನಾವು ಯಾವಾಗ ಈ ಧ್ಯಾನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ನಮ್ಗೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಏನೇ ಕಾಯಿಲೆಗಳಿರಬಹುದು ಎಲ್ಲಾನು ವಾಸಿ ಆಗ್ತಾ ಬರುತ್ತೆ. ಸೊ ಯಾವಾಗ್ಲೂ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಒಂದೊಂದ್ ದಿನ ಮಾಡದೇ ಇದ್ರೆ ಅದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾವು
ಪ್ರತಿದಿನವನ್ನು ನಮ್ಮ ವಯಸ್ಸೆಷ್ಟಿದೆ ಸೊ ಎಲ್ಲರೂ ಮಾಡ್ಬೋದು. ಅಂದ್ರೆ 5 ವರ್ಷದಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂನು ಮೆಡಿಟೇಷನ್ ಮಾಡ್ತಾ ಹೋಗ್ಬಹುದು. ಸೊ ಇಲ್ಲೇನಾಗಿರುತ್ತೆ, ಯಾರು 5 ನಿಮಿಷ ಅಂದ್ರೆ 5 ವರ್ಷದ ಪಾಪು 5 ನಿಮಿಷ ಮಾಡಿದ್ರೆ ಸಾಕು. 50 ವರ್ಷದ ವಯಸ್ಸಿನವರಿದ್ರೆ 50 ನಿಮಿಷ ಅವರು ಧ್ಯಾನವನ್ನ ಮಾಡ್ಬೇಕಾಗಿರುತ್ತೆ. ಓಕೆನಾ? ಸೊ ಹಾಗೇನೆ ಆ ಈಗ ಹೇಗೆ ಅಂದ್ರೆ ಎಲ್ಲೆಲ್ಲಿ ಎಲ್ಲಿ ಅಂದ್ರೆ ಆ ಪಿರಮಿಡ್‌ಗಳಲ್ಲಿ ಮಾಡಬಹುದು, ದೇವಸ್ಥಾನದಲ್ಲಿ ಮಾಡಬಹುದು. ಹೀಗೆ ನಾವು ಸತ್ಸಂಗ ಮಾಡ್ಕೊಂಡು ನಾವು ಗುಂಪಿನಲ್ಲಿ ಜನರ ಗುಂಪಿನಲ್ಲಿ ಎಲ್ಲರ ಜೊತೆ ಕೂತಾಡಬಹುದು. ಹಾಗೆ ನಾವು ನದಿ, ತೀರಗಳು, ಗುಡ್ಡ, ಬೆಟ್ಟ ಗುಡ್ಡಗಳಲ್ಲಿ ಎಲ್ಲಾ ಕಡೆ ಪ್ರಕೃತಿ ಮಧ್ಯದಲ್ಲಿ ನಾವು ಧ್ಯಾನವನ್ನ ಮಾಡಬಹುದು. ಸೊ ಈಗ ಪತ್ರಿಜಿಯವರು ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಪಿರಮಿಡ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಯಾಕೆ ನಾವು ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ಬೇಕು, ಮನೇಲಿ ಮಾಡಿದ್ರೆ ನಮಗೆ ಶಕ್ತಿ ಬರಲ್ಲ ಅಂತ ನಿಮಗ್ ಡೌಟ್ ಬರ್ತಾ ಇರ್ಬೋದು. ಸೊ ಯಾವಾಗ ನಾವು ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತೀವಿ, ನಮಗೆ ಅಲ್ಲಿ 3 ಪಟ್ಟು ಜಾಸ್ತಿ ಶಕ್ತಿ ಬರ್ತಾ ಹೋಗುತ್ತೆ. ಸೊ ನಾವು ಮನೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಏನಾಗಿರುತ್ತೆ ಪ್ರಾಬ್ಲಮ್ ಅಂದ್ರೆ ಅವರ್ಸ್ ನಾವು ಕುತ್ಕೊಂಡ್ರುನು ನಮಗೆ 1 ಅವರ್ ಅಷ್ಟು ಮಾತ್ರ ನಮಗೆ ಅಲ್ಲಿ ಎನರ್ಜಿ ಬರ್ತಾ ಹೋಗುತ್ತೆ. ಆದ್ರೆ ನಾವು ಅದೇನೆ ಪಿರಮಿಡ್ ಅಲ್ಲಿ ನಾವು 1 ಅವರ್ ಕುತ್ಕೊಂಡ್ರೆ ಅದು 3 ಅವರ್ಸ್‌ಗೆ ಇರುತ್ತೆ. ಏಕೆಂದ್ರೆ ಅಲ್ಲಿ ಅದು ಪಿರಮಿಡ್ ಶೇಪ್ ಹೇಗಿರುತ್ತೆ ಅಂದ್ರೆ 51 ಡಿಗ್ರಿ ಅಂತ ಅವರು ಮಾಡಿರ್ತಾರೆ. ಆ ಆಂಗಲ್ ಇರೋದ್ರಿಂದ ಏನಾಗಿರುತ್ತೆ ಅಂದ್ರೆ ಅದು ಕಾಸ್ಮಿಕ್ ಎನರ್ಜಿ, ಯೂನಿವರ್ಸ್ ಇರುವಂತಹ ಕಾಸ್ಮಿಕ್ ಎನರ್ಜಿನ ಅದು ಏನ್ ಮಾಡುತ್ತೆ, ಎಲ್ಲದನ್ನು ಅದನ್ನ ಒಳಗಡೆ ತಗೊಂಡು ನಮಗೆ ಬೇಗ ಬೇಗ ಕೊಡ್ತಾ ಹೋಗುತ್ತೆ. ಅದೇ ಮನೆಯಲ್ಲಿ ಯಾವುದೇ ಒಂದು ಆಂಗಲ್ ಇರಲ್ಲ, ನಾರ್ಮಲ್ ಇರುತ್ತೆ. ಹಂಗಾಗಿ ಅಲ್ಲಿ ನಾವು ಕುತ್ಕೊಂಡು ಒಬ್ರೇ ಮಾಡೋದಕ್ಕಿಂತ ಪಿರಮಿಡ್‌ಗಳಲ್ಲಾಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು, ನದಿ ತೀರದಲ್ಲಾಗಿರ್ಬೋದು, ನಾವು ಎಲ್ಲಾ ಅಲ್ಲಿ ಕುತ್ಕೊಂಡು ನಾವು ಮೆಡಿಟೇಷನ್ ಲಾಭವನ್ನ ಪಡ್ಕೊಬಹುದು. ಹಾಗೆ ನಾವು ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ. ಸೊ ಹುಣ್ಣಿಮೆ ಟೈಮಲ್ಲಿ ಅಂದ್ರೆ ನಮಗೆ ಚಂದ್ರನ ಬೆಳಕಿನ ಕೆಳಗೆ ಮಾಡೋದ್ರಿಂದ ತುಂಬಾ ಎನರ್ಜಿ ಬರ್ತಾ ಹೋಗುತ್ತೆ. ಸೊ ನಾವು ಫೀಲ್ ಮಾಡ್ತೀವಿ. ಅವತ್ತಿನ ದಿನ ಇರುವಂತಹ ಎನರ್ಜಿ ನೆಕ್ಸ್ಟ್ ಡೇಸ್ ಅಲ್ಲೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೇಗೆ ಚಂದ್ರ ಆಗ್ತಾ ಆಗ್ತಾ ಅಂದ್ರೆ ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಆಗ್ತಾ ಬರ್ತಾನೆ, ಹಂಗೆ ನಮ್ಗೆ ಎನರ್ಜಿ ಅವನು ಫುಲ್ ಮೂನ್ ಇದ್ದಾಗ ಫುಲ್ ಎನರ್ಜಿ ಇರುತ್ತೆ. ಸೊ ನಾವು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಬೇಕಾಗಿರುತ್ತೆ. ಸೊ ನಮ್ಗೆ ಅಂದ್ರೆ ಮನೇಲಿ ಎಲ್ಲಾರ್ಗುನು ಬಿ-ಪಿ, ಶುಗರ್ ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಸೊ ಅವ್ರು ಏನ್ ಮಾಡ್ಬೋದು, ಜಸ್ಟ್ ಅವರು ಡೈಲಿನು ಅವ್ರ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಬೆಳಗ್ಗೆ ಅಂದ್ರೆ 24x7 ಅಂತಾರೆ. ಎಲ್ಲಾ ಟೈಮಲ್ಲೂ ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಮೆಡಿಟೇಷನ್ ಮಾಡ್ತಾ ಹೋಗ್ಬೇಕು. ಸೊ ಆಮೇಲೆ ಮಲಗುವಾಗ ಅಷ್ಟೇ ಮಾಡ್ಬೇಕು, ಅದೇನೋ ರೂಲ್ಸ್ ಇರೋದಿಲ್ಲ. ನಿಮಗ್ ಫ್ರೀ ಇದೆ, ಆಮೇಲೆ ನಿಮ್ಗ್ ಹುಷಾರಿಲ್ಲ ಅವಾಗ ಮಾಡೋದು, ಆತರ ಏನೂ ಡೌಟ್ಸ್ ಇಲ್ಲ. ನೀವು ಯಾವ ಟೈಮಲ್ಲಾದ್ರೂ ಒಟ್ಟು ನಿಮಗ್ ಫ್ರೀ ಇದೀರಾ, ನಂಗೆ ಇವಾಗ ಸ್ವಲ್ಪ ಆಗ್ತಿದೆ, ನನ್ಗೆ ಸ್ಟ್ರೆಸ್ ಆಗ್ತಿದೆ, ನನಗೆ ಈ ಟೆನ್ಷನ್ ಇಂದ ಹೇಗ್ ಹೊರಗ್ ಬರ್ಬೇಕು, ಆತರ ಏನಾದ್ರೂ ನಿಮ್ಗೆಲ್ಲ ಇದ್ರೆ ಸೊ ಏನಿಲ್ಲ, ನೀವು ಸಿಂಪಲ್ ಆಗಿ ಒಂದ್ 2 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡಿ. ಸೊ ಏನಂದ್ರೆ ನೀವು ಬ್ರೀದ್ ಇನ್ ಬ್ರೀದ್ ಔಟ್ ನ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ? ಇಷ್ಟೆಲ್ಲ ಹೇಳ್ತಾ ಸೊ ಇನ್ನೂ ಒಂದು ಅಂದ್ರೆ ಸಂಗೀತದೊಂದಿಗೆ ನಾವು ಧ್ಯಾನವನ್ನು ಮಾಡೋದ್ರಿಂದ ನಮ್ಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು 11 ಡೇಸ್ ಇಟ್ಟಿದೀವಿ ಅಂದ್ರೆ ಈಗ 11 ಡೇಸ್ ಅಲ್ಲಿ ನಮ್ಮಲ್ಲಿ ತುಂಬಾ ಚೇಂಜಸ್ ನಾವಿಗಿದ್ದ ಹಾಗೇನೆ ಈಗ 11 ಡೇಸ್ ಅಲ್ಲಿ ನಾವು ಕಂಟಿನ್ಯೂಸ್ ನಾವು ಮಾಡಿಸುವಂತಹ ಧ್ಯಾನವನ್ನ ನೀವು ಮಾಡ್ತಾ ಹೋದಷ್ಟುನು ನಿಮ್ಮೊಳಗಡೆ ಚೇಂಜಸ್ ಆಗ್ತಾ ಬರುತ್ತೆ. ಸೊ ನೀವು ಏನ್ ಮಾಡ್ತೀರಾ ಅಂದ್ರೆ ಇವತ್ತು ಏನಿದೆ ಅದನ್ನ ನೀವು ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಡೇ ಏನಿರುತ್ತೆ ಅದೆಲ್ಲ ನಿಮ್ಮಲ್ಲಿ ಚೇಂಜಸ್ ಆಗ್ತಾ ಬಂದಾಗ 11 ಡೇಸ್ ಅನ್ನೋದ್ರೊಳಗೆ ನಿಮಗೊಂದು ಚೇಂಜಸ್ ಆಗಿರುತ್ತೆ. ಓಕೆನಾ? ಹಾಗೆ ಇನ್ನ ಇನ್ನ ಏನಂದ್ರೆ ಜಸ್ಟ್ ಇವಾಗ ನಾವು ಗೈಡೆಡ್ ಮೆಡಿಟೇಷನ್ ಹಾಕ್ತಾ ಇರ್ತೀನಿ ಡೈಲಿ, ಅದನ್ನ ಮಾಡ್ತಾ ಇರಿ ನೀವು. ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಮೆಡಿಟೇಷನ್ ಮಾಡೋಣ ಹೇಗೆ ಅಂತ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಮ್ಯೂಸಿಕ್ ಹಾಕ್ತೀರಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಸೊ ಏನಿಲ್ಲ, ಇಲ್ಲಿ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕು, 2 ಕೈಗಳನ್ನ ಹೀಗೆ ಒಂದ್ ಬೆರಳು ಮತ್ತೆ ಈ ಬೆರಳು ಇದನ್ನು ಜೋಡಿಸ್ಕೊಳ್ಳಿ. ನೆಕ್ಸ್ಟ್ 2 ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಇರುತ್ತೆ ಅಲ್ಲಿ ಕುತ್ಕೊಳ್ಳಿ. ಕೆಳಗಡೆ ಆದ್ರೆ ಕೆಳಗಡೆ, ಚೇರ್ ಮೇಲೆ ಆದ್ರೆ ಎಲ್ಲಾದ್ರೂ ಕುತ್ಕೊಳ್ಳಿ ಕಂಫರ್ಟೇಬಲ್ ಆಗಿ.
ಪಕ್ಕದಲ್ಲಿ ಒಂದು ವಾಟರ್ ಬಾಟಲ್. ಸೊ ನೀನು ಹೊಸದಾಗಿ ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಏನಾಗ್ತಾ ಇರುತ್ತೆ ಅಂದ್ರೆ ಉಸಿರು ಒಂಥರ ಬಿಸಿ ಬಿಸಿ ಆಗ್ತಾ ಇರುತ್ತೆ. ಸೊ ನೀರ್ ಬೇಕು ಅನಿಸ್ತಿರುತ್ತೆ. ಪಕ್ಕದಲ್ಲಿ ಇಟ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ. ಮ್ಯೂಸಿಕ್ ಹಾಕಿದ್ರಾ? ಹಾಕಿದ್ದೀನಿ. ಶೇರ್ ಆಗಿದೆ ಅಲ್ವಾ ಮ್ಯಾಮ್? ಶೇರ್ ಆಗಿದೆ ಅಲ್ಲ? ಕೇಳ್ತಾ ಇಲ್ವಾ? ಎಸ್. ಶೇರ್ ಆಗ್ತಿಲ್ಲ. ಇಲ್ಲ ಇಲ್ಲ ಮತ್ತೆ ಬರ್ತಿಲ್ಲ ಅದು. ಓಕೆ, ಹಂಗೆ ಗೈಡ್ ಮಾಡ್ತೇನೆ ಬಿಡಿ. ಓಕೆ. ಸೊ ನಿಧಾನವಾಗಿ ನಿಮ್ಮ ಎರಡೂ ಮುಚ್ಚಿ. ಹಾಗೆ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರಿನ ಕಡೆ ಗಮನ ಕೊಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಜಸ್ಟ್ ಅಬ್ಸರ್ವ್ ಅ ಬ್ರೆತ್. ಮೂರು ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮೊಟ್ಟ ಮೊದಲ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸ್ವರ್ಣಮಾಲ ಪತ್ರಿಜಿ ಅವರನ್ನು ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಹಾಗೆ ನಮ್ಮ ಸುತ್ತಲಿನ ಎಲ್ಲ ಕಡೆ ಏನೇನ್ ಸೌಂಡ್ ಬರ್ತದೆ ಎಲ್ಲ ಅಬ್ಸರ್ವ್ ಮಾಡಿ. ಸೊ ಇವಾಗ ನಿಮ್ಮ ಬಾಡಿಗೆ ಹೇಳಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇಡೀ ದೇಹಕ್ಕೆ ಬೆಳಗಿನಿಂದ ಮಾಡಿ ಕೆಲಸವನ್ನ ಮಾಡಿ ಸುಸ್ತಾಗಿರುತ್ತೆ. ಜಸ್ಟ್
ರಿಲ್ಯಾಕ್ಸ್, ರಿಲ್ಯಾಕ್ಸ್ ಅಂತ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಏನೇ ಯೋಚನೆ ಬಂದ್ರೂ ಕೂಡ ಮತ್ತೆ ಉಸಿರಿಗೆ ಬನ್ನಿ. Just observe the breath. ಯಾವುದೇ ಯೋಚನೆ ಬರ್ತಾ ಇದೆ, ಮತ್ತೆ ಯೋಚನೆ ಕಡೆನೇ ಹೋಗ್ಬೇಡಿ. ಅಲ್ಲಿ ಮತ್ತೆ ಉಸಿರಿನ ಕಡೆ ಗಮನ ಕೊಡಿ. ಸೊ ಯೋಚನೆ ಬಂತು ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂರೋದಲ್ಲ, ಹಾಗೆ ಅಲ್ಲಿಗೆ ಕಟ್ ಮಾಡಿ ಜಸ್ಟ್ ಬ್ರೀದ್ ಔಟ್ ಮಾಡ್ಬೇಕು. ಹಾಗೆ ನಾವು ಉಸಿರಿನ ಕಡೆ ಗಮನ ಕೊಡ್ತಾ ಕೊಡ್ತಾ ನಮ್ಮ ಎರಡು ಹುಬ್ಬುಗಳ ನಡುವೆ ಕಲರ್ಸ್ ಕಾಣಿಸ್ತಾ ಹೋಗುತ್ತೆ. ತಲೆ ಭಾರ ಅನ್ಸುತ್ತೆ. ಇಡೀ ದೇಹ ನಿಮಗೆ ಭಾರ ಅನಿಸ್ತಿರಬಹುದು. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನ ಬಿಡಬೇಡಿ. ನಾನ್ ಲಾಸ್ಟ್ ಓಕೆ ಅನ್ನೋವರ್ಗುನು ಒಟ್ಟು ಕಣ್ಬಿಡ್ಬಾರ್ದು. ಈ ಧ್ಯಾನದಲ್ಲಿ ನಾವು ಎರಡೂ ಕೈಗಳನ್ನು ಜೋಡಿಸ್ಕೊಳ್ಳೋದ್ರಿಂದ 10% ಎನರ್ಜಿ ನಮ್ದೆ. ಹಾಗೆ ಎರಡು ಕಾಲುಗಳನ್ನು ನಾವು ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ಹಾಗೆ ಇರುತ್ತೆ, ನಮ್ಮ ಒಳಗಡೆನೆ ಇರುತ್ತೆ. ನಾವು ಯಾವಾಗ ಕೈಗಳನ್ನ ಬಿಟ್ಟು ನಾವು ಮೆಡಿಟೇಷನ್ ಮಾಡ್ತಾ ಹೋಗ್ತೀವಿ, ನಮ್ಮಲ್ಲಿ ಎನರ್ಜಿ ಹೊರಗಡೆ ಹೋಗುತ್ತೆ, ಹೊರಗಡೆ ಫ್ಲೋ ಆಗುತ್ತೆ. ಸೊ ನಾವಿಲ್ಲಿ ಕೈಗಳನ್ನ ಲಾಕ್ ಮಾಡ್ತೀವಿ, ಕಾಲುಗಳನ್ನು ಲಾಕ್ ಮಾಡ್ತೀವಿ, ಮತ್ತೆ ಎರಡೂ ಕಣ್ಣುಗಳನ್ನು ಮುಚ್ಚೋದ್ರಿಂದ, ಹಾಗೆ ಈ ಕಣ್ಣುಗಳನ್ನು ಮುಚ್ಚೋದ್ರಿಂದ ನಮ್ಮೊಳಗಡೆ 80% ಎನರ್ಜಿನ ನಾವು ಸೇವ್ ಮಾಡ್ತೀವಿ. ಸೊ ಯಾವಾಗ ನೆಲೆಯಿಂದ ನಾವು ಯೂನಿವರ್ಸಲ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀವಿ, ಕಣ್ಣುಗಳನ್ನು, ಕೈಗಳನ್ನು, ಕಾಲುಗಳನ್ನು ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಎನರ್ಜಿ ನಮ್ಮ ದೇಹದೊಳಗೆ ಇರುತ್ತೆ.
ಹಾಗಾಗಿ ಯಾವುದೇ ಕಾರಣಕ್ಕೂ ಕೈಗಳು ಬಿಡಿಸ್ಕೊಳೋದು, ಕಣ್ಣು ಬಿಡೋದು ಏನು ಮಾಡಬೇಡಿ. ಇಡೀ ದೇಹವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಅಬ್ಸರ್ವ್ ಮಾಡಿ, ತಲೆಯಿಂದ ಕಣ್ಣುಗಳು, ಎರಡೂ ಕಿವಿಗಳು, ಕೆನ್ನೆ, ಮೂಗು, ತುಟಿ, ಬಾಯಿ. ನಾವು ಎಲ್ಲಿ ಫೋಕಸ್ ಮಾಡ್ತಾ ಹೋಗ್ತೀವಿ ಅಲ್ಲಿಗೆ ನಮ್ಮ ಎನರ್ಜಿ ಫ್ಲೋ. ಕುತ್ತಿಗೆ ಭಾಗ, ಎರಡೂ ಕೈಗಳು, ಎದೆ ಭಾಗ, ಹೊಟ್ಟೆ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಹೇಳಿದ ಹತ್ರ ಎಲ್ಲ ಕಡೆ ಎನರ್ಜಿ ಫ್ಲೋ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಸೊಂಟ, ತೊಡೆ ಭಾಗ, ಕಾಲುಗಳು, ಮತ್ತೆ ಎನರ್ಜಿ ತುದಿ ಕಾಲಿನಿಂದ ದೇಹ ಮೇಲೆ ಬರ್ತಾ ಇದೆ. ಮಂಡಿ ಮತ್ತೆ ಸೊಂಟದ ಭಾಗ, ಎದೆ ಭಾಗ, ಎರಡೂ ಕೈಗಳಿಗೂ, ಮತ್ತೆ ತಲೆ, ಮೈ ಭಾರ ಆಗಿರುತ್ತೆ. ಇನ್ನು ಒಂದು 10 ಮಿನಿಟ್ಸ್ ಇದೆ. ಯಾರು ಕಡಿ, ಕಲರ್ಸ್ ಏನಾದ್ರು ಕಾಣಿಸ್ತಾ ಇದ್ರೆ ಕಲರ್ಸ್ನೇ ನೋಡ್.
ಇಡೀ ದೇಹವನ್ನು ಅಬ್ಸರ್ವ್ ಮಾಡ್ತಾ ಇರಿ. ಎಷ್ಟೇ ಕಷ್ಟ ಆದ್ರೂ ಕಣ್ ಬಿಡಬೇಡಿ. ನಿಮ್ಗೆ ಎಲ್ಲೆಲ್ಲಿ ನೋವಿದೆ ಅಲ್ಲೆಲ್ಲ ಫೋಕಸ್ ಮಾಡ್ತಾ ಹೋಗಿ. ನಿಮ್ಮ ಆಜ್ಞಾ ಚಕ್ರದಲ್ಲಿ ಇವಾಗ ಮಾಸ್ಟರ್ಸ್ ಕಾಣಿಸ್ತಿರಬಹುದು. ನಿಮ್ಗೆ ಇಷ್ಟವಾದ ದೇವರುಗಳು ಕಾಣಿಸ್ತಾ ಇದ್ರೆ ಏನೆಲ್ಲ ಕಾಣಿಸ್ತಿದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಅವ್ರೇನಾದ್ರೂ ಕಾಣಿಸ್ತಿದ್ರೆ ನಿಮ್ ಕ್ವಶನ್ ಕೂಡ ಕೇಳ್ಬೋದು. ನೀವು ನಿಮಗೇನ್ ಅನ್ಸುತ್ತೆ ಅದನ್ನೆಲ್ಲ ಕೇಳ್ಬಹುದು. ಸೊ ನಾವು ಧ್ಯಾನ ಮಾಡೋದ್ರಿಂದ ನಮ್ಮೊಳಗಡೆ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರು ಏನೇ ಕ್ವಶನ್ಗಳಿದ್ರು ನಮ್ಗೆ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಮಾಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ತಿರ್ತಾರೆ. ಕಲರ್ಸ್ ಕಾಣಿಸ್ತಿದೆ ಅಂದ ತಕ್ಷಣ ಅದ್ರ ಒಳಗಡೆ ಡೀಪ್ ಆಗಿ ಹೋಗಿ ಮತ್ತೆ ಕಲರ್ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋದಂಗೆ ಇಲ್ಲೆಲ್ಲ ಮಾಸ್ಟರ್ಸ್ ಕನೆಕ್ಟ್ ಆಗ್ತಾ ಹೋಗ್ತಾರೆ.
ಹಾಗೆ ನಿಧಾನವಾಗಿ ನಿಮ್ಮ ದೇಹದತ್ತ ಬನ್ನಿ. ಹಾಗೆ ನಿಧಾನವಾಗಿ ನೀವು ನಿಮ್ಮ ಉಸಿರಿನ ಕಡೆ ಹಾಗೂ ದೇಹದ ಕಡೆ ವಾಪಸ್ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಂಡು ಎರಡು ಕೈಗಳನ್ನ ಕಣ್ಮೇಲೆ ಇಟ್ಕೊಂಡು ಇಲ್ಲಿವರೆಗೂ ಸಹಕರಿಸಿದಂತ ನಮ್ಮ ಪ್ರೀತಿಯ ಗುರುಗಳಾದ ಬಾಬಾಜಿ, ರಾಂಪ ಮಾಸ್ಟರ್ ಹಾಗೂ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಎನರ್ಜಿ. ಥ್ಯಾಂಕ್ ಯು. ಓಕೆನಾ? ಓಕೆ, ನೆಕ್ಸ್ಟ್. ನಾಳೆ ಸೇಮ್ ಟೈಮ್. ಓಕೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ಎನರ್ಜಿ ತುಂಬಾ ಫ್ಲೋ ಆಗ್ತಾ ಇತ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ನೀವೆಲ್ಲ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಡೀಪ್ ಹೋಗಿದಾರ ಅನ್ಸುತ್ತ ಅವ್ರು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಆರಾಮಿದ್ರಿ? ಆರಾಮದ ನೋಡ್ರಿ, ನೀವ್ ಆರಾಮದಿರಿ ಮೇಡಮ್? ಆರಾಮದಿರಿ. ಹೆಂಗೆ ಬೇಕು? ಇಲ್ರಿ, ಧ್ಯಾನ ಬಾಳ ಚಲೋ ಹತ್ತಿತ್ತು. ನೀವ್ ತಗೋತಾದ್ಮೇಲೆ ಬಾಳ ಡೀಪ್ ಆಗಿ ಹೋಗಿದ್ದೇರಿ ಮೇಡಮ್. ಚಲೋ ಅನಿಸ್ತ್ರಿ ಮೇಡಮ್. ಬಾಳ ಚಲೋ. ಮತ್ತೆ ಫುಲ್ ಎನರ್ಜಿ. ಥ್ಯಾಂಕ್ ಯು. ಹೌದು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಸರಿ. ಮತ್ತೆ ಸರಿ, ಆಯ್ತು. ಯಾರಾದ್ರೂ ಮಾತಾಡ್ತೀರಾ? ಓಕೆ, ಓಕೆ. ನಾಳೆ ಸೇಮ್ ಟೈಮ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಡ್ ನೈಟ್.